ಸಂಭ್ರಮಾಚರಣೆ. NDA 192 ಕ್ಷೇತ್ರಗಳಿಗೆ ಬಂದಿದೆ. 47 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ 192, 47. RJD 32, ಕಾಂಗ್ರೆಸ್ 8 ಕ್ಷೇತ್ರಗಳಲ್ಲಿ. ಇನ್ನು 192 ಕ್ಷೇತ್ರಗಳಲ್ಲಿ NDA. ಬಿಜೆಪಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥದ್ದು. 83 ಕ್ಷೇತ್ರಗಳಲ್ಲಿ ಬಿಜೆಪಿ, JDU 80 ಕ್ಷೇತ್ರಗಳಲ್ಲಿ, ಅಂದ್ರೆ 101, 101ರಲ್ಲಿ ಸ್ಪರ್ಧೆ ಮಾಡಿದ್ರಲ್ಲ. ಸೊ ಇಲ್ಲಿ ಇದನ್ನು ಗಮನಿಸಬೇಕು. ಇದನ್ನ 83, 80 ಜೊತೆಗೆ ಮಿತ್ರ ಪಕ್ಷಗಳಿಗೂ ಕೂಡ ಅವ್ರು ಹಂಚಿದಂತ ರೀತಿ, ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ವರ್ಕ್ ಮಾಡಿರುವಂತ ಬಗ್ಗೆ, ಇದೆಲ್ಲದರ ಓವರ್ ಆಲ್ ರಿಸಲ್ಟ್ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. 83, 80, 22, 4, 3. ಸೊ ಇದು ಸಂಗತಿ ಸರ್. ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ ನೋಡಿ, ನಾನು ಹೇಳಿದ್ನಲ್ಲ, ಸ್ಟ್ರೈಕ್ ರೇಟ್ ಅನ್ನ ನಾವು ಜಾಸ್ತಿ ಮಾಡ್ಕೊಳ್ಳೋದಲ್ದೇನೆ ನಮ್ಮ ಮಿತ್ರ ಪಕ್ಷಗಳ ಸ್ಟ್ರೈಕ್ ರೇಟ್ ಅನ್ನು ಜಾಸ್ತಿ ಮಾಡಿದೀವಿ. 83 ಅಂದ್ರೆ ಒಂದೇ ನಿಮಿಷ. ರಾಘೋಪುರ ಕ್ಷೇತ್ರದಲ್ಲಿ ತೇಜಸ್ವಿ ಯಾದವ್ 4ನೇ ಸುತ್ತಲ್ಲೂ ಕೂಡ ಹಿನ್ನಡೆ. ಸತೀಶ್ ಕುಮಾರ್ ಎದುರುಗಡೆಗೆ, ಬಿಜೆಪಿಯ ಸತೀಶ್ ಕುಮಾರ್ ಎದುರುಗಡೆಗೆ ಹಿನ್ನಡೆ 3016 ಮತಗಳ ಅಂತರದಲ್ಲಿ. ಸೊ ರಾಜಕಾರಣ ಎಲ್ಲಿಗೆ ಬಂದು ನಿಂತಿದೆ, ಬಹುಶಃ ಏನು ಅಂದ್ರೆ ಮುಂದಿನ ರಾಜಕಾರಣದ ಸ್ಥಿತಿಗತಿಗಳು ಏನು. ಸೊ ಈ ಪ್ರಶ್ನೆ ಅತ್ಯಂತ ಸಹಜವಾಗಿ ಎದ್ದಿರುತ್ತೆ. ಯಾಕಂದರೆ ಅವರು ಕೂಡ ಅವರ ತಂದೆ ರಾಜ್ಯವನ್ನು ಆಳದಂಥವರು, ಅವರ ತಾಯಿ ರಾಜ್ಯವನ್ನು ಆಳದಂಥವರು, ಅವರ ಪ್ರಭಾವ ಬಹಳ ದಟ್ಟವಾಗಿತ್ತು. ಸೊ ಇಂಥ ಸಂದರ್ಭದಲ್ಲಿ ಈಗಿನ ಸ್ಥಿತಿಗತಿಗಳು ಹಿಂಗಾಗಿನೇ ಅವರ ತಂದೆಯನ್ನು ಭೇಟಿ ಮಾಡಿ ಅವರು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. 3016 ಮತಗಳ ಅಂತರದಲ್ಲಿ ತೇಜಸ್ವಿ ಯಾದವ್ ಹಿನ್ನಡೆ. ಅಲ್ಲಿಂದ ಅಲ್ಲಿ ಸಾಮಾನ್ಯವಾಗಿ ಈ ಕೌಂಟಿಂಗ್ ಆಗ್ತಿರೋ ಸಂದರ್ಭದಲ್ಲಿ ಸ್ಥಿತಿಗತಿಗಳು ಓವರ್ ಆಲ್, ಜೊತೆಗೆ ತಮ್ಮ ಸ್ಥಿತಿಗತಿಗಳು ಇಬ್ಬರು ಮಕ್ಕಳು ಕೂಡ ಹಿನ್ನಡೆ. ಸರ್ ತಾವು ಹೇಳ್ತಾ ಇದ್ರಿ, ಮುಂದುವರಿಸಿ. ಅದೇ ನಾವು ಅವ್ರನ್ನ ಜೊತೆಲಿ ತಗೊಂಡೋಗಿರುವಂಥ ರೀತಿ ಹೇಗಿದೆ ಅಂತಂದರೆ ವಿನ್ ವಿನ್ ಸಿಚುಯೇಷನ್ಗೆ ತೊಗೊಂಡೋಗ್ಬಿಟ್ಟಿದ್ದೀವಿ. ನಾವು ಒಬ್ಬರೇ ಮುಂದಕ್ಕೆ ಹೋಗಿಲ್ಲ. ನಾವು 83 ತೊಗೊಂಡಿದ್ದೀವಿ, ಅವರು 80 ಮೇಲೆ ಬಂದಿದ್ದಾರೆ. 101 ಹಂಚಿಕೆ ಆದಾಗಲೂ ಈ ಥರ ತೊಗೊಂಡಿದ್ದೀವಿ. ಹಾಗೆ LJPನೂ ಕೈ ಹಿಡಿದಿದ್ದೀವಿ ಮತ್ತು ಬೇರೆ ಸಣ್ಣ ಪಕ್ಷಗಳನ್ನು ತೊಗೊಂಡೋಗಿದ್ದೀವಿ. ಅಂದರೆ ಒಟ್ಟಾರೆ BJP ಅಲ್ಲಿ ಹೇಗಿದೆ ಅಂತಂದರೆ ಎಲ್ಲ ಸಮೀಕರಣಗಳನ್ನು ಒಟ್ಟಿಗೆ ಸೇರಿಸಿ ಸಮಗ್ರವಾದಂಥ ಅಭಿವೃದ್ಧಿಗೆ ಗಮನ ಕೊಟ್ಬಿಟ್ಟಿದೆ. ಯಾರನ್ನೂ ನಾವು ಹಿಂದೆ ಮುಂದೆ ಮಾಡೇ ಇಲ್ಲ. ನಾವು ಮುಸಲ್ಮಾನರನ್ನು ಟಾರ್ಗೆಟ್ ಮಾಡ್ತೀವಿ ಅನ್ನೋದು ಹಸಿ ಸುಳ್ಳು. ಯಾಕೆಂದರೆ ಈ ಓಟ್ನಲ್ಲಿ ತೆಗೆದು ನೋಡ್ತು ಅಂದರೆ ಅವರು ಮಹಿಳೆಯರು ನಮ್ಗೆ ಓಟ್ ಹಾಕ್ಬಿಟ್ಟಿರ್ತಾರೆ, ಮತ್ತು ಅವ್ರಲ್ಲಿ ಇರುವಂಥ ಯೂತು ನಮ್ಗೆ ಓಟ್ ಹಾಕ್ಬಿಡ್ತಾರೆ. ಯಾಕಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ನಲ್ಲಿ ನಾವು ಹೊರಟಿರುವಂಥದ್ದು. ನಲ್ಲಿ ನೀರು ಕೊಡ್ತೀವಿ ಅಂದ್ರೆ ಅವ್ನು ಬಿಟ್ಟು ಕೊಡ್ತೀವ, ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂದ್ರೆ ಅವ್ನು ಬಿಟ್ಟು ಕೊಡ್ತೀವ, ಟಾಯ್ಲೆಟ್ ಕಟ್ಕೊಡ್ತೀವಿ ಅಂದ್ರೆ ಅವ್ನು ಬಿಟ್ಟು ಕೊಡ್ತೀವ, ಹಾಗೆ ಮನೇಲಿ ಗ್ಯಾಸ್ ಕೊಟ್ಟಿದ್ದೀವಿ ಅಂದ್ರೆ ಅವ್ನ ಬಿಟ್ಟು ಕೊಡ್ತೀವ, ರಸ್ತೆ ನಿರ್ಮಾಣ ಮಾಡ್ತೀವಿ ಅಂದ್ರೆ ಅವ್ರಿರೋ ರಸ್ತೆ ನಿರ್ಮಾಣ ಆಗಲ್ವಾ, ಇದು ಏರ್ಪೋರ್ಟ್ ಡೆವಲಪ್ ಆಗುತ್ತೆ ಅಂದ್ರೆ ಅವ್ರು ಆ ಏರ್ಪೋರ್ಟ್ ಯೂಸ್ ಮಾಡಲ್ವಾ, ಹಾಗೇನೆ ರೈಲ್ಗಳಲ್ಲಿ ಓಡಾಡ್ತೀವಿ ಅಂತಂದ್ರೆ ರೈಲ್ಗಳಲ್ಲಿ ಅವ್ರಿಗೆ ರಿಸರ್ವೇಷನ್ ಸಿಗಲ್ವಾ, ಮಾಡಲ್ವಾ. ಅಂದ್ರೆ ಇಲ್ಲಿ ತನಕ ಕಾಂಗ್ರೆಸ್ ಏನೊಂದು ನೆರೇಟಿವ್ ಮಾಡಿತ್ತೋ ಅದನ್ನ ಪೂರ್ತಿ ಡೆಮಾಲಿಷ್ ಮಾಡಿಬಿಟ್ಟಿದೀವಿ ನಾವು. ಅಂದ್ರೆ ನೀವು ಈ ಸಾಂಸ್ಥಿಕ ಒಂದು ಸಂಸ್ಥೆಗಳೇನಿದೆಯೋ, ಅದು EC ಇರ್ಬೋದು, CBI ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅದ್ರ ಬಗ್ಗೆ ನಿಮ್ಗೆ ಗೌರವನೇ ಇಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ನಿಮ್ ವಿರುದ್ಧ ತೀರ್ಪು ಬಂತಂದ್ರೆ ಸುಪ್ರೀಂ ಕೋರ್ಟೇ ಸರಿ ಇಲ್ಲ ಅನ್ನೋದು ಎಷ್ಟು ಸರಿ ಇದು. ECಗಳನ್ನ ನಿಯುಕ್ತಿ ಮಾಡ್ತಾ ಇದ್ದೀರಿ ನೀವೇ. ಖುರೋಶಿ ಅವ್ರನ್ನ ನಿಯುಕ್ತಿ ಮಾಡಿದ್ದು ಸೋನಿಯಾ ಗಾಂಧಿ ಅವರು. ಆವಾಗಿದ್ದಂಥ ಮನಮೋಹನ್ ಸಿಂಗ್ ಅಲ್ಲ. ಮನಮೋಹನ್ ಸಿಂಗ್ ಅವ್ರಿಗೆ ಅಧಿಕಾರ ಇರುತ್ತೋ, ಸೋನಿಯಾ ಗಾಂಧಿ ಅವ್ರಿಗೆ ಅಧಿಕಾರ ಇರುತ್ತೋ. TN ಶೇಷನ್ ಇಳಿದ ತಕ್ಷಣ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ ಅವ್ರಿಗೆ ಸ್ಪರ್ಧೆ ಮಾಡಕ್ಕೆ. ಯಾಕೆ ಕೊಟ್ರಿ? ನಾವು ಯಾರಿಗೆ ಕೊಟ್ಟಿದ್ದೀವಿ? ಆ ಥರ ಯಾರಿಗೂ ಕೊಟ್ಟಿಲ್ಲ. ಹಾಗಾಗಿ ನಾವು ನಿಷ್ಪಕ್ಷಪಾತವಾಗಿ ವರ್ತಿಸ್ತೀವಿ. ಮತ್ತೆ ಎಲೆಕ್ಷನ್ ಕಮಿಷನ್ ಹೇಳ್ತು, ಬೂತ್ ಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ಬೂತ್ ಏಜೆಂಟ್ ಕೊಡ್ಲಿ, ಕಾಂಗ್ರೆಸ್ ಪಕ್ಷ ಕೊಡ್ಲಿ, ಎಲೆಕ್ಷನ್ ಕಮಿಷನ್ ಮುಂದೆ ಒಂದು ಓಟು ತಗೊಳ್ಳಿ, ಫೈಟ್ ಮಾಡಲಿ. ಯಾಕೆ ಮಾಡ್ತಾ ಇಲ್ಲ? ಯಾಕೆಲ್ಲ ಕಡೆನೂ ವೋಟ್ ಚೋರಿ ಅಂತ ಮಾತ್ರ ಹೇಳ್ತೀರಿ? ವೋಟ್ ಚೋರಿ ಅಂತ ಹೇಳಿದ್ರೆ ಲಾಜಿಕಲ್ ಎಂಡಿಗೆ ಮುಟ್ಸಿ. ಲಾಜಿಕಲ್ ಎಂಡಿಗೆ ಮುಟ್ಟಿಸ್ತೀವಿ ಅಂತ ಅಂದ್ರೆ ಬಿಹಾರ್ ಚುನಾವಣೆಯಲ್ಲಿ ಮನೆಗೂ ಗೊತ್ತಾಗಬೇಕಾಗಿತ್ತು ವೋಟ್ ಚೋರಿ ಅಂತ ಅಂದ್ರೆ. ಅದನ್ನ ನೀವು ದೆಹಲಿನಲ್ಲಿ ಮಾತಾಡಿಕೊಂಡು ಹರಿಯಾಣದಾಗಿದೆ ಮೇಡಮ್ ಹೇಳ್ತಾ ಇದ್ರು, ನೀವು ಗೆದ್ದಿರುವಂತ ರೀತಿನೇ ಸರಿ ಇಲ್ಲ ಅಂದ್ರೆ ಈಗ ಹೇಗೆ ಜನರನ್ನ ಹಾದಿ ತಪ್ಪಿಸಿದಿರಿ. ನಿಮ್ಗೆ ಎಲ್ಲ ಅವಕಾಶ ಇತ್ತು, ನೀವು ಮಾಡ್ಕೊಂಡ್ರಿ, ನಾವು ಗೆಲ್ತೀವಿ ಅಂತ ಹೇಳಿದ್ರಿ, ಮಹಾಗಠಬಂಧನ್ ಅಂತ ಕೈ ಎತ್ತಿದ್ರಿ. ಹಂಗಾದ್ರೆ ನಿಮ್ಮ ಗೆಲುವಲ್ಲ, ನಮ್ಮ ಸೋಲಲ್ಲ ಹೋಗಿ ಬಿದ್ರು ಮಣ್ಣಾಗಲ್ಲ ಅಂತ. ಬಿಜೆಪಿಯವರು ಬೇರೆಯವರಿಗೆ ಓಟ್ ಕೊಡಿಸಿದ್ದರೆ ಸ್ಥಳೀಯ ಕೇಶವಜಿ ಏನ್ ಹೇಳಿದ್ರು, ಬಿಜೆಪಿ ನಾವು ಬೇರೆಯವರಿಗೂ ಓಟನ್ನ ಅಲ್ಲ ಅವ್ರು ಹೇಳಿದ್ರು, ನಾವು ಬೇರೆಯವರಿಗೂ ಓಟನ್ನ ಗೆಲ್ಲುವ ತರ ಮಿತ್ರ ಪಕ್ಷಗಳು ನೋಡ್ಕೊಂಡಿದೀವಿ ಅಂದ್ರು. ನೀವು 101 ಗೆದ್ದಿದ್ದಿದ್ರೆ ಮೋದಿ ಅವ್ರನ್ನ ಇಟ್ಕೊಂಡು, ಅಮಿತ್ ಶಾ ಅವ್ರನ್ನ ಇಟ್ಕೊಂಡು, ಸೆಂಟ್ರಲ್ ಗವರ್ಮೆಂಟ್ ಇಟ್ಕೊಂಡು, ಎಲ್ಲಾ ಇನ್ಸ್ಟಿಟ್ಯೂಷನ್ ಇಟ್ಕೊಂಡು ನಿಮ್ಗೆ ಯಾವ್ದ್ರಲ್ಲೂ ಕೊರತೆ ಇಲ್ಲ. ನೀವು 100 ದಾಟಿದಿದ್ರೆ ಈ ಮಾತನ್ನು ಒಪ್ಪಬಹುದಿತ್ತು. ಇವತ್ತು JDU, ಯಾವ JDU ಅನ್ನ ನೀವು ಹಿಂದೆ ಟೀಕೆ ಮಾಡಿದ್ರಿ, ಯಾವ ನಿತೀಶ್ ಕುಮಾರ್ ಅವ್ರ ಬಗ್ಗೆ ಅವಹೇಳನ ಮಾಡಿದ್ರಿ, ನಿಮ್ಮ ಸಮಕ್ಕೆ ಅವ್ರು ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಈಗ ಗ್ಯಾರಂಟಿ 2000 ರೂಪಾಯಿ ನೀವು ತಗೊಳ್ತಾ ಇಲ್ವಾ? ಬಿಜೆಪಿ ಗೋಟಕ್ ಅವ್ರು ತಗೊಳ್ತಾ ಇಲ್ವಾ? ಕಾಂಗ್ರೆಸ್ ಸರ್ಕಾರ ಕೊಡ್ತಿರ್ತಕ್ಕಂಥದ್ದನ್ನ ನಾವು ಅದನ್ನ ಹೀಗಳಿಯಲ್ಲ, ಅಪಮಾನ ಮಾಡಲ್ಲ. ಅಂದ್ರೆ ನೀವು ಒಪ್ಕೊಳ್ಳಿ, ನಿಮ್ ಪಾರ್ಟಿಗೆ ಓಟ್ ಹಾಕೋರು ಮುಗ್ಧತೆಯಿಂದ ಆಗ್ತಾ ಇದ್ದಾರೆ, ಅವ್ರಿಗೂ ಬಡತನ ಇದೆ, ಕಷ್ಟ ಇದೆ, ಅದಕ್ಕೆ ತಗೋತಾ ಇದ್ದಾರೆ ಅಂತ ನಾವು ಅದನ್ನ ಪರಿಗಣಿಸ್ತೀವಿ. ಮತ್ತೆ ಹೀರೋಗಳನ್ನ ಕೊಲ್ತಕ್ಕಂಥದ್ದು, ಸಮರ್ಥ ನಾಯಕರನ್ನ, ವಿವಿಧ ಒಂದು ಸಮಾಜಗಳಿಂದ, ವಿವಿಧ ಸಂಸ್ಕೃತಿಗಳಿಂದ ಬಂದಂತ ಮಾಸ್ ಲೀಡರ್ಗಳನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಕೊಲ್ತಕ್ಕಂಥದ್ದು ಡೆಮಾಕ್ರಸಿಗೆ ಮಾಡುವಂತ ದೊಡ್ಡ
ಅಲ್ಲ ಹಿಂದೆ ನೋಡಿ, ಹಿಂದೆ ದೇವೇಗೌಡಜಿ ಸೋತಿದ್ದಾರೆ, ಸಿದ್ದರಾಮಯ್ಯನವರು ಸೋತಿದ್ದಾರೆ, ಯಡಿಯೂರಪ್ಪಜಿ ಅವರು ಸೋತಿದ್ದಾರೆ. ಹಾಗೆಲ್ಲ ನಾನು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಅಂದ್ರೆ ಡೆಮಾಕ್ರಸಿಯಲ್ಲಿ ಇವತ್ತಿಗೂ ಕೂಡ ಅವರು ಎಷ್ಟೇ ವಿರೋಧಿ ಆಗಿರಲಿ, ರಾಮಕೃಷ್ಣ ಹೆಗಡೆಯವರಂತವ್ರು ಗೆಲ್ಬೇಕಿತ್ತು ಕಣ್ರಿ, ದೇವೇಗೌಡರಂತವ್ರು ಇರ್ಬೇಕಿತ್ತು ಕಣ್ರಿ, ಉತ್ತಮವಾದ ಸಂಸದೀಯ ಪಟುಗಳು ಇರಬೇಕು ಅಂತಕ್ಕಂಥದ್ದು ಡೆಮಾಕ್ರಸಿಯಲ್ಲಿ ಒಂದು ಭಾಗವಾಗಿದೆ. ಮೇಡಮ್ ದೇವೇಗೌಡರು ಸೋಲಕ್ಕೆ ಇವ್ರ ಕಾರಣ ನಂಗಾರೆ ಬಿಜೆಪಿ ಅವರು ಯಾವುದನ್ನ ಅಲ್ಲ ನೀವು ಹೇಳಿದಲ್ಲ ದೇವೇಗೌಡರು ಅಂದ್ರೆ ನಾನು ಒಬ್ರು ಬಿಜೆಪಿ ಇದು ಅಂತೆಲ್ಲ ಹೇಳದ್ ನಾನು ಅಂದ್ರೆ ಮಹಾನ್ ನಾಯಕರ ಸೋಲು ಎರಡು ರೀತಿಯಲ್ಲಾಗತ್ತೆ. ಒಂದು ಟಾರ್ಗೆಟ್ ಮಾಡಿ ಸೋಲಿಸ್ತಕ್ಕಂಥದ್ದು, ಸೋಲಿಸ್ಲೇಬೇಕು ಅಂತ. ಇವಾಗ ತೇಜಸ್ವಿ ಯಾದವ್ಗೆ ಅಲ್ಲಿ ಎದುರುಗಡೆ ಇರ್ತಕ್ಕಂಥ ಇನ್ನೊಬ್ರು ಯಾರೋ ಯುವಕರು ಗೆಲ್ಬೇಕು ಅನ್ನೋದಲ್ಲ, ತೇಜಸ್ವಿ ಯಾದವ್ನ ಸೋಲಿಸ್ಬೇಕು. ಯಾಕಂದ್ರೆ ತೇಜಸ್ವಿ ಯಾದವ್ನ ಪ್ರತಿಪಕ್ಷದ ನಾಯಕನಾಗಿ ನೋಡ್ಬೇಕಾದ್ರೆ ಇವನ್ ಬಿಜೆಪಿ ಅಧಿಕಾರಕ್ಕೆ NDA ಬಂದ್ರು ಅವರು ಈಗ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ತಾವೇ ಹೇಳಿ, ದಯವಿಟ್ಟು ನಿಮ್ಮ ಚಾನಲ್ ಅಲ್ಲೇ ಹೇಳಿದ್ದೀರಾ.